ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾಗೌಡ. ಸೊ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಇಂಟ್ವಾಳು ಗ್ರಾಮಕ್ಕೆ ಹೋಗಿದ್ದಾರೆ. ಸೊ ಇದು 1 ವರ್ಷದ ವಿಡಿಯೋ. ಸೊ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಕೂಡ ಅಪ್ಲೋಡ್ ಮಾಡಿದೆ, ಅದು ಏನೋ ಮಾಡೋಕ್ಕೋಗಿ ಡಿಲೀಟ್ ಆಗೋಗೋಯ್ತು. ಸೊ ಹಾಗಾಗಿ ಮತ್ತೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನನಗೆ ಸಿಕ್ತು. ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದಿಷ್ಟೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಬಸಪ್ಪನವರು ಇಂಟ್ವಾಳದಲ್ಲಿ ಏನು ಮಾಡಿದ್ರು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಸೊ ಇಲ್ಲಿ ಹಾರ ಹಾಕ್ಕೊಂಡು ಜಡೆ ಎಲ್ಲ ಬಿಟ್ಕೊಂಡು ಅಂದರೆ ಪೂಜೆ ಥರ ಬಟ್ಟೆ ಹಾಕ್ಕೊಂಡು ಬರ್ತಿದ್ರಲ್ಲ, ಅವ್ರ ಮನೆಯಲ್ಲಿ ಅಂದರೆ ಸ್ವಂತ ಮನೆ ಈಗ ನಾವು ವಾಸ ಮಾಡೋದಕ್ಕೆ ಯಾವ ರೀತಿ ಮನೆಯನ್ನು ಕಟ್ಕೊಂಡಿರ್ತೀವಲ್ವ, ಅದೇ ರೀತಿ ಅವರು ಮನೆಯನ್ನು ಕಟ್ಕೊಂಡು ಒಂದು ಚಿಕ್ಕದಾಗಿ ಪುಟ್ಟದಾದಂಥ ಒಂದು ಮನೆಯನ್ನು ಕಟ್ಕೊಂಡಿರ್ತಾರೆ. ಸೊ ಮನೆಯಲ್ಲಿ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಹುತ್ತ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತಂತೆ, ತುಂಬ ಕಷ್ಟಗಳನ್ನ ಅನುಭವಿಸ್ತಾರಂತೆ. ಸೊ ಯಾವುದು ಗೊತ್ತು, ಕಷ್ಟ ಅಂತ ಬಂದರೆ ಯಾವ ರೀತಿ ಬರುತ್ತೆ ಅನ್ನೋದು ಕೂಡ ಆಲ್ಮೋಸ್ಟ್ ನಾವೆಲ್ಲರೂ ಅನುಭವಿಸಿರ್ತೀವಿ. ಅದು ನಾವೇನು ಬಾಯ್ಬಿಟ್ಟು ಹೇಳುವಂಥ ಅವಶ್ಯಕತೆ ಇಲ್ಲ. ಸೊ ಅವ್ರು ತುಂಬಾ ಸಫರ್ ಪಟ್ಟರಂತೆ. ಹಾಗಾಗಿ ಏನು ಮಾಡಿದ್ರು, ಕೆಲವೊಂದು ಶಾಸ್ತ್ರ ಅಂತ ಅಲ್ಲಿ ಇಲ್ಲಿ ದೇವ್ರ ಹತ್ರ ಎಲ್ಲ ಹೇಳಿದಾಗ ಹೇಳಿದ್ರಂತೆ, ಅಲ್ಲಿ ಉದ್ಭವ ಆಗುತ್ತಪ್ಪ, ನೀವು ಆ ಮನೆಯಲ್ಲಿ ವಾಸ ಮಾಡಬೇಡಿ, ಬೇರೆ ಕಡೆ ವಾಸ ಮಾಡಿ ಅಂತ ಹೇಳಿದಾಗ ಅವರು ಒಂದು ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಏನು ಮಾಡ್ತಾರೆ, ಬೇರೆ ಕಡೆ ವಾಸವನ್ನು ಕೂಡ ಮಾಡ್ತಾರೆ. ತದಾದ ನಂತರ ಅಲ್ಲಿ ಜನಗಳು ಆಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ, ಏನಿಲ್ಲ ಉತ್ತ ಬೆಳೆಯುತ್ತಾ, ಹಾಗೆ ಹೀಗೆ ಯಾವ ದೇವ್ರು ಬರುತ್ತೆ ಅವನಿಗೆ ಅಂತ ಹೇಳ್ಬಿಟ್ಟು. ಸೊ ಇವರು ನಮ್ಮ ಚಾನಲ್ನಲ್ಲಿ ವಿಡಿಯೋನ ನೋಡಿ ಸೊ ನಮ್ಮ ಬಸಪ್ಪನ ಹತ್ರ ಬಂದು ಕರ್ಕೊಂಡು ಹೋಗ್ತಾರೆ ಊರಿಗೆ. ಸೊ ಆ ಊರಿನಲ್ಲಿ ಪ್ರತಿಯೊಬ್ಬರಿಗೂ ದೇವ್ರು ಅಂದರೆ ಪ್ರತಿಯೊಬ್ಬರು ಅಂದರೆ ಎಲ್ಲರಿಗೂ ಅಲ್ಲ. ಸೊ ಕೆಲವರಿಗೆ ದೇವ್ರು ಬಂದು ಆ ತಮಟೆ ಶಬ್ದಕ್ಕೆ ಎಲ್ಲರೂ ಕೂಡ ಸೊ ಐನವರು ಹಮ್ನವ್ರು ಇಬ್ಬರು ಎಲ್ಲರೂ ಕೂಡ ಕುಣಿತಾ ಇದ್ದಾರೆ. ಸೊ ಕೂದಲೆಲ್ಲ ಬಿಟ್ಕೊಂಡು ಕುಣಿತಾ ಇದ್ದಾರೆ. ಸೊ ತದಾದ ನಂತರ ಮಡಿ ಬಟ್ಟೆ ಮೇಲೆ ಓಂಬಳೆ ಮಾಡ್ಕೊಂಡು ಬಸಪ್ಪನವರು ಬರ್ತಾರೆ. ಸೊ ಅವರು ಇಷ್ಟೇ ನಮ್ಮ ಹತ್ರ ಕೇಳ್ಕೊಂಡಿದ್ದು, ನಾನು ನಿಜವಾದ ಅಲ್ಲಿ ಸ್ವಾಮಿ ಉದ್ಭವ ಆಗ್ತಿದ್ದಾನೆ ಅಂತಂದರೆ ಬಂದು ಆ ಜಾಗ ತೋರಿಸು ಅಂತ ಹೇಳ್ತಾರೆ. ನೋಡಿ, ಆ ಯಪ್ಪನ ಮೇಲೆ ಮುನೇಶ್ವರ ಸ್ವಾಮಿ ಬಂದರೆ ಸೇಮ್ ಹಾವು ಯಾವ ರೀತಿ ಹರ್ಕೊಂಡು ಬರುತ್ತೆ ಅಲ್ವಾ, ಹೋಗುತ್ತೆ ಅಲ್ವಾ, ಅದೇ ರೀತಿ ಕೂಡ ಅವರು ಅದೇ ರೀತಿ ಎಷ್ಟು ಸುಮಾರು ಕಿಲೋಮೀಟ್ರ್ ಬಂದಿದ್ದಾರೆ. ಸೊ ಆ ವಿಡಿಯೋ ಎಲ್ಲ ಡಿಲೀಟ್ ಆಗಿಬಿಟ್ಟೈತೆ, ಏಕೆ ನನಗೆ ಸ್ವಲ್ಪ ವಿಡಿಯೋ ಅಷ್ಟೇ ನನಗೆ ಸಿಕ್ಕಿರೋದು. ಅದೇ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೀನಿ ನೋಡಿ. ಅಷ್ಟು ಚಿಕ್ಕ ಜಾಗದಲ್ಲೂ ಕೂಡ ಅವರು ಆ ಹಾವು ಯಾವ ರೀತಿ ಹರ್ಕೊಂಡು ಹೋಗುತ್ತಲ್ವ ಅದೇ ರೀತಿ ಹೋಗ್ತಾರೆ. ಸೊ ತುಂಬ ಜನ ಆಡ್ಕೊಂಡು ನಗ್ತಾ ಇದ್ರಂತೋ, ಇವ್ರ ಮನೆಯಲ್ಲೇ ದೇವ್ರು ಬಂದ್ಬಿಡೋತ್ತ ಹಾಗೆ ಹೀಗೆ ಅಂತ. ಯಾರೇ ಗೊತ್ತೇನ್ರಿ, ಪುಣ್ಯ ಕಂಡ್ರಿ. ನೋಡ್ರಿ ಯಾವ ರೀತಿ ಅವನ ಥರ ಬರ್ತಿದ್ದಾರೆ ಅಂತ. ಯಪ್ಪ, ಇದನ್ನೆಲ್ಲ ಸುಮ್ಮನೆ ಮಾಡೋಕ್ಕಾಗತ್ತಾ? ಅಟ್ಲೀಸ್ಟ್ ಸುಮ್ಮನೆ ಒಂದು 10 ನಿಮಿಷ ಮಾಡೋಕ್ಕಾಗತ್ತಾ? ಅಂಥದ್ರಲ್ಲಿ ಇವರು 1 ಕಿಲೋಮೀಟ್ರು, ಅರ್ಧ ಕಿಲೋಮೀಟ್ರ್ ಇವರೆಲ್ಲ ಮಾಡಿದ್ದಾರೆ ಅಂತಂದರೆ ಎಂಥ ಗ್ರೇಟ್ ಅಲ್ವಾ. ಎಲ್ಲ ಕಾಲೆಲ್ಲ ತರ್ಚ್ಕೊಡಲ್ವಾ. ನೋಡಿ ಈಗ ಹಾವು ನಾವು ಆಲ್ಮೋಸ್ಟ್ ಟಿ ವಿಗಳಲ್ಲಿ ನೋಡಿರ್ತೀವಿ, ಹಾವಿಂದು ಸಾಂಗ್ ಎಲ್ಲ ಬಂದಾಗ ಈ ಥರ ಆ ರೀತಿಯೇ ಕೂಡ ಇವರು ಒಂದು ಒದ್ದಾಡ್ತಿರೋದು. ಸೇಮ್ ಟು ಸೇಮ್ ಸರ್ಪ ಯಾವ ರೀತಿ ಒದ್ದಾಡುತ್ತೋ, ಹಾವುಗಳು ಯಾವ ರೀತಿ ಒದ್ದಾಡುತ್ತೋ ಅದೇ ರೀತಿ ಒದ್ದಾಡ್ತಿದ್ದಾರೆ. ಇವ್ರು ಕೇಳ್ಕೊತಾರೆ, ಎಲ್ಲ ಹೋದ್ಮೇಲೆ ಇದೆಲ್ಲ ಸುಳ್ಳಾಯಿತು ಅಂದರೆ ನಾನು ಎದೆ ಮೇಲೆ ಕಾಲಿಟ್ಟು ನನ್ನನ್ನು ಈಗಲೇ ಸಾಯಿಸು, ಇಲ್ಲ ಅಂತಂದರೆ ಎಲ್ಲಿ ಉದ್ಭವ ಆಗುತ್ತೋ ಅಲ್ಲಿ ನೀನು ತೋರಿಸು ಜಾಗನ ಅಂತ ಹೇಳ್ತಾರೆ. ನಮ್ಮ ಬಸಪ್ಪನವರು ಆ ಜಾಗವನ್ನು ತೋರಿಸ್ತಾರೆ, ಇಲ್ಲೇ ಸ್ವಾಮಿ ಉದ್ಭವ ಆಗೋದು ಅಂತ ಹೇಳ್ತಾರೆ. ಸೊ ನಿಜವಾಗ್ಲೂ ಇದು ಒಂಥರ ವಿಸ್ಮಯಕಾರಿ ಅಂತಲೇ ಹೇಳ್ಬೋದು. ಎಲ್ರಿಗೂ ಅದೊಂದು ಆಶ್ಚರ್ಯ ಪಡುವಂಥ ವಿಷಯನೇ ಆಗಿರ್ಬೋದು. ಏಕೆಂದರೆ ಆಡ್ಕೊಂಡವರಂತಹ ಬಾಯನ್ನು ಮುಚ್ಚಿಸಿ ನೀನು ಇಲ್ಲಿ ಪೂಜೆ ಮಾಡ್ತಾ ಹೋಗು, ಇದೇ ಜಾಗದಲ್ಲಿ ಸ್ವಾಮಿ ಮುನೇಶ್ವರ ಸ್ವಾಮಿಯವರು ಉದ್ಭವ ಆಗ್ತಾರೆ ಸರ್ಪದ ರೂಪದಲ್ಲಿ ಅಂತೇಳಿ ಸ್ವಾಮಿಯವರು ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಆ ಜಾಗವನ್ನು ತೋರಿಸ್ತಾರೆ. ಅದಾದ ನಂತರ ಅದೆಲ್ಲ ಮುಗಿಸ್ಕೊಂಡು ಓಡ್ತಾರೆ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಂಡ್ರೆ. ನಿಜವಾಗ್ಲೂ ನಮ್ಗೆ ಯಾರ ಕೈಲೂ ಓಡೋಕ್ಕಾಗಲಿಲ್ಲ. ನಮಗೆ ಗೊತ್ತೇ ಇಲ್ಲ, ಇಷ್ಟೆಲ್ಲ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವ್ರು ನಿಲ್ಸೋದೇ ಇಲ್ಲ ಅನ್ನೋದು ಗೊತ್ತೇ ಇಲ್ಲ ರೀ. ಸುಮಾರು ಕಿಲೋಮೀಟ್ರ್ ಹೀಗೆ ಓಡ್ತಾರೆ ಕಣ್ರಿ. ಅಲ್ಲಿ ಪಟ್ಲದಮ್ಮನ ದೇವಸ್ಥಾನ ಇದೆಯಂತೆ, ಅಲ್ಲಿದೆ. ಅಂದರೆ ಅಮ್ಮನವರು ಹೂವು ಅವೆಲ್ಲನೂ ಕೂಡ ನೀಟಾಗಿ ಎತ್ತೇಕೆ ಅಲ್ಲಿ ಎಲ್ಲೆಲ್ಲಿ ಬೇಕಲ್ಲ, ಅಂದರೆ ಜಾಗ ದೊಡ್ಡದಾಗಿತ್ತು ಅಂದರೆ ಹೆಂಗೆ ಬೇಕಾದ್ರೂ ಬಿಸಾಕ್ಬೋದಲ್ವಾ ಅಂತ ಅಂದ್ಕೊಂಡು ಏನು ಮಾಡಿರ್ತಾರೆ, ಹಾಕಿರ್ತಾರೆ. ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದರೂ ಕೂಡ ಅವರು ವಾಪಸ್ ಬಂದುಬಿಡ್ತಾರೆ. ನಮ್ಮ ಬಸಪ್ಪ ಯಾಕೋ ಗೊತ್ತಿಲ್ಲ. ವಾಪಸ್ ಬಂದಾದ ನಂತರ ಅಂದರೆ ಈಗ ಗಲೀಜಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ಬೇಕಲ್ವ. ಈ ದೇವಸ್ಥಾನದ ಉಸ್ತುವಾರಿ ಯಾರಿರ್ತಾರೆ, ಪೂಜಾರಿನೋ ಅಥವಾ ಗೌಡ್ರೋ ಯಜಮಾನ್ರೋ ಅಥವಾ ಟ್ರಸ್ಟ್ ಸಮಿತಿಯವ್ರನ್ನೋ ಏನೋ ಗೊತ್ತಿಲ್ಲ, ಬರ್ಮಾಡ್ಕೊತಾರೆ. ನೋಡಿ, ನಾನು ಏಕ್ದಮ್ ದೇವಸ್ಥಾನ, ನಾವು ಬಸಪ್ಪ ಫಸ್ಟ್ ಹೋಗೋದೇ ದೇವಸ್ಥಾನದ ಹತ್ರನೇ, ಎಲ್ಲ ದೇವಸ್ಥಾನದ ಹತ್ರನೂ ಹೋಗಿ ಬರ್ತಾರೆ. ಬಟ್ ಇಲ್ಲಿ ಈ ಥರ ಎಲ್ಲ ದೇವ್ರಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನ ಈ ರೀತಿ ಬಿಸಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಕೆಲವೊಂದು ಸೂಕ್ಷ್ಮೆಗಳನ್ನ ಕೊಡ್ತಾರೆ. ತದಾದ ನಂತರ ವಾಪಸ್ ಬಂದು ಬಸಪ್ಪನವರು ಯಾಕೋ ಗೊತ್ತಿಲ್ಲ ನಿಧಾನವಾಗಿ ಹೋಗ್ತಾ ಇರ್ತಾರೆ. ಸೊ ಇದಾದ ನಂತರ ಇನ್ನೊಂದು ಆಶ್ಚರ್ಯ ಅಂತ ಹೇಳಿದ್ರೆ, ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ತಾರೆ, ಟ್ರ್ಯಾಕ್ ಮೇಲೆ ಬರ್ತಾರೆ ಕಣ್ರಿ ಅವರು. ಒಂಥರ ಬಹಳ ಆಶ್ಚರ್ಯ ಆದಂಥ ವಿಷಯ ಅಂತಲೇ ಹೇಳ್ಬೋದು. ನಮ್ಮ ಬಸಪ್ಪ ಬರೋದು ನೋಡಿನೂ ಕೂಡ
ಅಲ್ಲಿ ರೈಲ್ವೆ ಗೇಟ್ ಹಾಕೋರು ಕೂಡ ಸಿಬ್ಬಂದಿಗಳು ಕೂಡ ಆ ಒಂದು ಗೇಟ್ನೇ ತೆಗಿತಾರೆ ಕಣ್ರಿ. ಎಂಥ ಇದಲ್ವೇಂದ್ರಿ ನಮ್ಮ ಬಸಪ್ಪ. ಆ ಟ್ರೈನು ಕೂಡ ನಿಲ್ಸತ್ತೆ. ನಿಜವಾಗ್ಲೂ ರೈಲ್ವೆ ಸಿಬ್ಬಂದಿಗಳಿಗೂ ಕೂಡ ನಮ್ಮ ಕಡೆಯಿಂದ ಒಂದು ಆ್ಯಟ್ಸಪ್ ಹೇಳೋಣ. ಅವತ್ತಂತೂ ನಿಜವಾಗ್ಲೂ ವಿಸ್ಮಯಕಾರಿನೇ ಅಂತ ಅನ್ಕೋಬೋದು, ಪವಾಡನೇ ಅಂತಲೇ ಅನ್ಕೋಬೋದು. ಯಾರು ಸುಮ್ಮನೆ ಎಲ್ಲೋ ಇರ್ತಾರೆ, ಈ ಬಸಪ್ಪ ಎಲ್ಲೇ ಇರುತ್ತೆ, ಅಯ್ಯೋ ನಮ್ಮನೆಗೆ ಬಂದರೆ ಸಾಕಾಗಲ್ಲಪ್ಪ, ನಮ್ಮನೆಗೆ ಬಾರಪ್ಪ ಅಂತ ಮನ್ಸಲ್ಲಿ ಅಷ್ಟೇ ಕೇಳ್ಕೊಳ್ಳೋದು ಕಣ್ರಿ. ಎಲ್ಲರೂ ಮನೆಗೂ ಹೋಗ್ತಾನೆ, ಯಾರ್ಯಾರು ಮನ್ಸಲ್ಲಿ ಬೇಡ್ಕೊತಾರೋ ಅವ್ರ ಮನೆಗೆಲ್ಲ ನಮ್ಮ ಕರುಣಾಮಯಿ ಹೋಗ್ತಾರೆ. ಸೊ ಅದಾದಮೇಲೆ ಇವರು ರೋಡಲ್ಲಿ ಜನ ಕೆಲವೊಂದು ಮನಸ್ಸಿನಲ್ಲಿ ನಮ್ಗೆ ಈ ಥರ ಕೆಲಸ ಆಗಬೇಕು, ಮಕ್ಕಳಾಗದೇ ಇದ್ದವರು ಅಥವಾ ಮದುವೆ ಆಗದೇ ಇದ್ದವರು ಏನೋ ಅವ್ರ ಕಷ್ಟ ತೀರಲಿ ಅಂತೇಳಿ ಮಲ್ಕೊಂಡಿರ್ತಾರೆ. ಸೊ ಅವ್ರನ್ನ ಬಲಗಾಲಿಟ್ಟು ಭಗವಂತ ದಾಟಿ ಬರ್ತಾನೆ. ನನಗೆ ನೋಡಿ ಹೇಳಿದ್ನಲ್ವ, ರೈಲ್ವೆ ಗೇಟು ನೋಡಿ ರೈಲ್ ಬರ್ತಾ ಇರುತ್ತೆ. ಸೊ ಅದನ್ನ ರೈಲ್ನ ನಿಲ್ಲಿಸಿ ಸೊ ಗೇಟನ್ನು ತೆಗೆದು ಬಸಪ್ಪನವರು ಹೋಗ್ತಾರೆ. ಮತ್ತು ಅದೇ ಪಟ್ಲದ ಮುಂಜಾಗಕ್ಕೆ ಇವರು ಬರ್ತಾರೆ ಕಣ್ರಿ. ಅದೆಲ್ಲ ನೋಡ್ತಾ ನಿಂತಿರ್ತಾರೆ, ಸುತ್ತ ನೋಡ್ತಾರೆ. ಸೊ ಮತ್ತೆ ರಿಟರ್ನ್ ಅವರು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ಸೈಕಲ್ ಎಲ್ಲ ಬಿದ್ದೋಗಿದೆ. ಪಾಪ ಯಾರೋ ಅರ್ಜೆಂಟಲ್ಲಿ ಬೀಳಿಸ್ಬಿಟ್ಟು ಕೂಡ ಹೋಗಿಬಿಟ್ಟಿದ್ದಾರೆ. ಸೊ ಇದಾದ ನಂತರ ಎಲ್ಲವನ್ನು ಮುಗಿಸ್ಕೊಂಡು ಎಲ್ಲವನ್ನು ಕ್ಲೀನ್ ಮಾಡಲಿಕ್ಕೆ ಅಪ್ಪಣೆಯನ್ನು ಕೊಟ್ಟು ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಮತ್ತೆ ತಮ್ಮ ಜಾಗಕ್ಕೆ ಬರ್ತಿದ್ದಾರೆ. ಸೊ ನಾನು ಹೇಳಿಲ್ವಾ, ಮೊದಲೇ ಮನಸ್ಸಲ್ಲಿ ಬೇಡ್ಕೊಂಡಿದ್ರು ಅಂದ್ರಲ್ಲ, ನಿಜವಾಗ್ಲೂ ಇದನ್ನ ಹೋಗಿ ಟೆಂಪೋ ಹತ್ತಿ ವಾಪಸ್ ರಿಟರ್ನ್ ಆಗಿ ಈ ಒಂದು ಪುಟ್ಟು ಮಗುವಿನ ಮನೆಗೆ ಬಂದಿರೋದು ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು. ಅದಾದ ನಂತರ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.